ಧರ್ಮಸ್ಥಳದಲ್ಲಿ ಅನನ್ಯಾ ಭಟ್ ಅವರ ನಿಗೂಢ ಮಾಯವಾದ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ವಿಶೇಷ ತನಿಖಾ ತಂಡ ಎಂದರೆ ಎಸ್ಐಟಿ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸ್ಥಳ ಪರಿಶೀಲನೆ ನಡೆಸುತ್ತಿದೆ. ಈ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬನು ತನಿಖಾಧಿಕಾರಿಗಳಿಗೆ ಶವ ಹೂತಿಟ್ಟಿರಬಹುದಾದ ಸ್ಥಳಗಳ ಬಗ್ಗೆ ಮುಕ್ತವಾಗಿ ಮಾಹಿತಿ ನೀಡಿದ್ದಾನೆ. ಅವನು ತೋರಿಸಿರುವ ಪ್ರತಿ ಸ್ಥಳವನ್ನು ತಂಡ ಅರ್ಸ್ಗಳು ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದಾರೆ. ಅನನ್ಯಾ ಭಟ್ ಅವರ ಮಾಯವಾದಿ ಪ್ರಕರಣವು ಕಳೆದ ಕೆಲವು ತಿಂಗಳಿಂದ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆತಂಕ ಉಂಟುಮಾಡಿದೆ. ಕುಟುಂಬ ಸದಸ್ಯರು ಮತ್ತು ಸ್ಥಳೀಯರು ಆತುರದಿಂದ ನಿರೀಕ್ಷಿಸುತ್ತಿರುವ ಈ ತನಿಖೆ ಈಗ ಅನಾಮಿಕ ವ್ಯಕ್ತಿಯಿಂದ ದೊರೆತ ಮಾಹಿತಿಯಿಂದ ಇನ್ನಷ್ಟು ಗಂಭೀರ ಮತ್ತು ಸ್ಪಷ್ಟ ದಿಕ್ಕಿನಲ್ಲಿ ಸಾಗುತ್ತಿದೆ. ಎಸ್ಐಟಿ ತಂಡವು ಪ್ರತಿ ಸೂಚನೆಯನ್ನು ಗಂಭೀರವಾಗಿ ಪರಿಗಣಿಸಿ ಶವ ಹೂತಿಟ್ಟಿರುವ ಬಗ್ಗೆ ಸಂಶಯಗಳಿರುವ ಎಲ್ಲ ಸ್ಥಳಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿದೆ. ಪ್ರಕರಣದ ಮುಂದಿನ ಬೆಳವಣಿಗೆಯನ್ನು ಜನತೆ ಆತುರದಿಂದ ಕಾಯುತ್ತಿದ್ದಾರೆ. ಹೊಸ ಮಾಹಿತಿ ಹೊರಬರುತ್ತಿದ್ದಂತೆ ಅನನ್ಯಾ ಭಟ್ ಅವರ ಪ್ರಕರಣದ ಸತ್ಯ ಅನಾವರಣಗೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತಿದೆ.